ಮತ್ತಿತಾಳೇಶ್ವರ ದೇವರಷ್ಟೇ ಅಲ್ಲ, ಚರ್ಮ ವೈದ್ಯನೂ ಹೌದು. ಚರ್ಮ ಸಂಬಂಧಿಸಿದ ಕಾಯಿಲೆಗಳು ಬಂದರೆ ವೈದ್ಯರ ಬಳಿ ಹೋಗುವುದು ಸಹಜ, ಆದರೆ ಅದಕ್ಕೂ ಒಬ್ಬ ದೇವರಿದ್ದಾನೆ ಅಂದ್ರೆ ನೀವು ನಂಬುತ್ತೀರಾ? ಹೌದು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲ್ಲೂಕಿನ ಮತ್ತಿತಾಳೇಶ್ವರ ದೇವರಷ್ಟೇ ಅಲ್ಲ, ಚರ್ಮ ವೈದ್ಯನೂ ಹೌದು. ಮಳವಳ್ಳಿ ತಾಲ್ಲೂಕಿನ ಕಲ್ಲುವೀರನಹಳ್ಳಿ ಹಾಗೂ ಕಂದೇಗಾಲ ಮಧ್ಯೆ ಇರುವ ಶ್ರೀ ಮತ್ತಿತಾಳೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಮಳವಳ್ಳಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನ ಐತಿಹಾಸಿಕ ಹಾಗೂ ಪುರಾತನ ಕಾಲದಿಂದಲೂ ಇರುವ ದೇವಸ್ಥಾನ. ಇಲ್ಲಿಗೆ ರಾಜ್ಯದ ಮೂಲೆಮೂಲೆಯಿಂದಲೂ ಬಂದು ಚರ್ಮರೋಗವನ್ನು ನಿವಾರಣೆ ಮಾಡಿಕೊಂಡು ಹೋಗಿದ್ದು ಉಂಟು. ಈ ದೇವಸ್ಥಾನದಲ್ಲಿ ಭಕ್ತಿಯಿಂದ ಕಲ್ಯಾಣಿಕೊಳದಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿ ಹುತ್ತಕ್ಕೆ ಹಾಲು ಎರೆದು ಬಳಿಕ ಹುತ್ತದ ಮಣ್ಣು ಹಾಗೂ ಇಲ್ಲೇ ಇರುವ ಮತ್ತಿಮರದಿಂದ ತಯಾರಿದ ಪುಡಿ ಹಚ್ಚಿದರೆ 3 ವಾರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿಯೇ ಅಡುಗೆ ಮಾಡಿಕೊಂಡು ಊಟ ಮಾಡಿದರೆ, ಅದರಲ್ಲೂ ಹರಕೆ ಹೊತ್ತವವರು ನೆಲದ ಮೇಲೆ ಊಟ ಮಾಡಿದರೆ ಚರ್ಮರೋಗ ಮಾಯವಾಗುವುದು ಗ್ಯಾರಂಟಿ. ಇಲ್ಲಿ ಭಾನುವಾರ ಹಾಗೂ ಗುರುವಾರ ದಿನಗಳಲ್ಲಿ ನೂರಾರು ಭಕ್ತರು ಆಗಮಿಸುತ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ವರ್ಷಕ್ಕೆ 2 ಬಾರಿ ಷಷ್ಠಿರಥೋತ್ಸವ ನಡೆಯಲಿದೆ. ಈ ವೇಳೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ವೈದ್ಯಲೋಕದಲ್ಲಿ ಗುಣಪಡಿಸಿದ ಎಷ್ಟು ಚರ್ಮರೋಗದ ಕಾಯಿಲೆಗಳು ಇಲ್ಲಿ ಗುಣಮುಖವಾಗಿ ವೈದ್ಯಲೋಕವೇ ಅಚ್ಚರಿ ಮೂಡಿಸಿದೆ. ಬನ್ನಿ ನೋಡೋಣ ಈ ದೇವಸ್ಥಾನವನ್ನು. ಮತ್ತಿತಾಳೇಶ್ವರ ಅಂತ ಹೇಗೆ ಬರ್ತು ಅಂದ್ರೆ, ಇದೊಂದು ದೊಡ್ಡ ಕಾಡು. ಕಾಡಲ್ಲಿ ದೊಡ್ಡ ಮರ, ಮತ್ತಿ ಮರ ಅನ್ನೋದು ದೊಡ್ಡ ಮರ, ಅದ್ರ ಜೊತೆಲಿ ಮರದ ಜೊತೆಲಿ ಹುತ್ತ. ಆ ಹುತ್ತ ಏನು ಮಾಡ್ತಿದೆ, ಸುಮಾರು ಕಾಡಾದ್ರಿಂದ ಹಸುಗಳು, ತದನಂತರ ಹಸುಗಳೆಲ್ಲ ಕಾಡಲ್ಲಿ ಬಿಟ್ಟಾಗ ಏನು ಅಂದರೆ, ಕಾಡುಗಳಲ್ಲಿ ಹಸುಗಳೆಲ್ಲ ಬಿಟ್ಟಾಗ ಸಂಜೆ ಮತ್ತೆ ಸೂರ್ಯ ಮುಳುಗೋ ಟೈಮಲ್ಲಿ ಹಸು ಬಂದು ಆ ಹುತ್ತ ಹತ್ರ ಹಾಲನ್ನು ಕರೀತಿತ್ತು. ಸ್ವಾಮಿ ಬಂದು ಕುಡಿತಾ ಇದ್ದ. ತದನಂತರ ಅದು ದ್ವಾಬೆ ಮಾಡಿ ನೋಡಿದಾಗ ಸ್ವಾಮಿ ಇಷ್ಟುದ್ದ ಇತ್ತು. ಆಗ ಏನು ಮಾಡೋದು, ಏನು ಹೆಸರು ಇಡೋದು ಅಂದಾಗ ಮಧ್ಯ ತಾಳಲ್ಲಿ ಉದ್ಭವವಾದ ಸುಬ್ರಹ್ಮಣ್ಯ ಸ್ವಾಮಿಯವನು ಮತ್ತಿತಾಳೇಶ್ವರ ಅಂತ ಬಂದಿರೋದು. ಇದು ಸುಮಾರು 1000 ವರ್ಷಗಳಿಂದ ಇತಿಹಾಸ ಉಳ್ಳಂಥ ದೇವರು. ಇದು ಚರ್ಮರೋಗಕ್ಕೆ ಮೇನ್ ದೇವರು. ಚರ್ಮರೋಗ, ಸೋರಿಯಾಸಿಸ್, ಅರ್ಪಿಸ್, ನಾಗರ ಶುದ್ಧಗಳು, ನಾಗರ ಎಡೆಗಳಿಗೆ ಮೇನ್ ದೇವರು ಇದು. ಅರ್ಥ. ಇದು ಭಾನುವಾರ ಗುರುವಾರ ವಿಶೇಷ ಪೂಜೆಯನ್ನು ಮಾಡ್ತೀವಿ. ಇದು ಪದ್ಧತಿ ಏನು ಅಂದರೆ, ಮೊದಲನೇ ಕೊಡದಲ್ಲಿ ನೀರು ಹಾಕೋ ಬಂದು ತದನಂತರ ಪ್ರದಕ್ಷಿಣೆ ಮಾಡಿ ಸ್ನಾನ ಮಾಡಿಕೊಂಡು ನಾಗರಿಕರು ತನಿಯರ್ದ್ಬಿಟ್ಟು ಪೂಜೆ ಮಾಡಿ ಪುರಸ್ಕಾರ ಮಾಡಿ ನಾವು ಸ್ವಾಮಿಯ ಸನ್ನಿಧಿಯಲ್ಲಿ ಅಡುಗೆ ಮಾಡಿ ನೆಲಪತ್ಬಿಟ್ರೆ ಎಂಥ ಚರ್ಮ ರೋಗ ಇದ್ರೂ ವಾಸಿ ಆಗುತ್ತೆ. ಪ್ರತಿದಿನ ಪೂಜೆ ಪುರಸ್ಕಾರಗಳು ಮಾಡ್ತಾರೆ, ಪ್ರತಿನಿತ್ಯ ಪೂಜೆ ಇರುತ್ತದೆ. ಉತ್ತಮ ಮಣ್ಣು ಮತ್ತಿ ಚಕ್ಕೆ ಪುಡಿ ಪ್ರಸಾದವನ್ನು ನಾವು ತಗೊಬರ್ತೀವಿ. ಮಾಡಿ ಒಳ್ಳೆಯದಾಗಲಿ. ಮರ ಮತ್ತು ಹುತ್ತದೊಳಗಿನ ಸ್ವಾಮಿ ಉದ್ಭವ ಆಗಿರೋದು. ನಾಗರಿಕಕ್ಕೂ ಮಚ್ಚೆ ಇದ್ರೆ, ನವೆ ಕಡ್ತ ಮಚ್ಚೆ, ಚರ್ಮರೋಗಕ್ಕೆ, ಸ್ಕಿನ್ ಪ್ರಾಬ್ಲಮ್ ಯಾವುದೇ ಆಗಿದ್ರು ಉತ್ತಮ ಮಣ್ಣು ಚಕ್ಕೆ ಪುಡಿ ತಗೊಂಡೋಗಿ ಅಪ್ಲೈ ಮಾಡಿದ್ರೆ ಗೊಬ್ಬರನಲ್ಲಿ 21 ದಿನ ಕ್ರಮವಾಗಿ ಎಲ್ಲ ವಾಸಿ ಆಯ್ತು.